ಏನು ಹೇಳಕತ್ತಾರೇನಪ್ಪ ಒಂದು ತಿಳಿಯಬಲ್ತು ಹೆಂಗೆ ತಿಳಿದ ಒಂದೇ ಸಲ ತಿಳಿತಿದ್ದಾನ ಒಂದೇ ಸಲ ತಿಳಿಯಕ್ಕೆ ನಾವೇನೋ ಅವ್ನು 1ನೇ ಕ್ಲಾಸಿಂದ ಸ್ಟಡಿ ಮಾಡಕತ್ತೀವಿ ಹೌದು ತಿಳಿಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ತಿಳಿತದ ಏನು ಈ ಟಫ್ ಇಲ್ಲ ಈಸಿ ಐತೆ ಬಟ್ ಮನಸ್ಸಿರ್ಬೇಕಂತ ಕಲಿಯೋದು ಮನಸ್ಸಿರ್ಬೇಕು ಇಂಪಾರ್ಟೆಂಟ್ ಅಂದ ನಾನು ನಿನ್ನೆ ತೋರಿಸಿದ್ ನೋಡಿದ್ರೆ ಹತ್ತಿ ಬಿಡಿಸೋದೊಂದು ಇಮೇಜ್ ಅದಕ್ಕೆ ಹಾಕಿದೆ ಅಂತ ಆ ಲೈವ್ ಆಗಿ ನೋಡಿ ಬಂದು ಈ ಹತ್ತಿಗೂ ಬಿಡ್ಸಕ್ಕೆ ಹೋಗಿ ನಾವು ಒಂದೊಂದು ಟೈಮಿಗೆ ಅದು ಗೊತ್ತಿರ್ಬೇಕು ಅದೆಷ್ಟು ಕಷ್ಟ ಅಂಬತ್ತು ನಮ್ಗೆ ಗೊತ್ತೈತಿ ಅದು ಗೊತ್ತಿರಲಿ ನಿಮ್ಗೆ ನಮ್ಮ ತಂದೆ ತಾಯಿಗಳು ಅದೇ ಕೆಲಸ ಮಾಡ್ತಾರಾದ್ಮೇಲೆ ನಾವು ಸ್ಟಡಿ ಮಾಡೋಕೆ ಏನಾಗೈತೆ ಅದನ್ನ ಅರ್ಥ ಮಾಡ್ಕೋಬೇಕು ಇವತ್ತಿಲ್ಲ ನಾಳೆ ನಮ್ಗೆ ಅರ್ಥ ಆಗೇ ಆಗ್ತದೆ ಅದು ಗೊತ್ತಿರಲಿ ನೆಕ್ಸ್ಟ್ 12ನೇ ಪ್ರಶ್ನೆ ಈಗೇನು ನೀವು ತಿಳ್ಕೊಂಬದು ಕಲಿಬೇಕಾ ನಿಮ್ಮ ತಲೆಯಾಗ ಫಸ್ಟ್ ಪೀಸ್ಫುಲ್ ಮೈಂಡ್ ಇರ್ಬೇಕು ಪರ್ಫೆಕ್ಟ್ ಆಗಿ ನೀವು ನೋಡ್ತಿರ್ಬೇಕು ಯಾವುದು ಸರಿ ಯಾವುದು ತಪ್ಪಂತ ನೀವು ಆಲೋಚನೆ ಮಾಡೋಂಥ ಶಕ್ತಿ ಇರ್ಬೇಕು ಅದು ಗೊತ್ತಿರ್ಬೇಕು ಇಂಪಾರ್ಟೆಂಟ್ ನಿಮಗೆ ಏನಾರ ಬೇಜಾರ ಆಯ್ತಾ ಮನ್ಯಾಗ ನೆನೆಸ್ಕೋಬೇಕು ಫಸ್ಟಿಗೆ ನಿಮ್ಗೆ ಬೇಸರ ಬಂದ್ರೆ ಫಸ್ಟಿಗೆ ನೆನೆಸ್ಕೊಂಬದೆ ನಿಮ್ಮ ತಂದೆ ತಾಯಿ ನೀವು ಇಲ್ಲಿ ಬಂದು PGಗೆ 5 ಅಂದ್ರಿಗಿನ ಒಂದು ತಿಂಗಳಿಗೆ 4,000 5,000 ಫೀಸ್ ಇರ್ತದೆ ಹೌದು 4,000 5,000 6,000 ಇರ್ತದೆ ಒಂದು 2 ದಿನ ಲೇಟ್ ಆದ್ರಿನ ಅವ್ರೇನು ಬಿಡ್ತಾರೆ ಹೌದಲ್ಲ ಆ ರೀತಿ ಕಷ್ಟಪಟ್ಟು ಕೇಸಿ ನೀವು ಆ PGಗೆ ಇರ್ಬೇಕಂತಂದ್ರೆ ಒಂದು ತಿಂಗಳದ್ದು ನೀವು ಬೆನಿಫಿಟ್ ಪಡಿಬೇಕಂತ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ನೀವು ಏನಿದ್ರಿಗಿನ ರಾತ್ರಿ 12ಕ್ಕೆ ಮಕ್ಕಬೇಕು ಮುಂಜಾನೆ 4 ಗಂಟೆಗೆ ತಿಳ್ಬೇಕು ಮತ್ತೆ ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಒಂದು ತಾಸು ಮಕ್ಕಂತ್ರಿ ಯಾಕಂದ್ರೆ ಒಂದು 3 ತಿಂಗಳು 4 ತಿಂಗಳು ಅಷ್ಟೇ ಆಮೇಲೆ ಆರಾಮು ಆ ಜೀವನ ನಡೆಸ್ಬೋದು ಅಂತ ಕರೆಕ್ಟಾಗಿ ತಿಳ್ತಾರೆ ನೀವೇ ಏನಾದ್ರೆ ಆಲೋಚನೆ ಮಾಡ್ಬೇಕು ಅದೆಲ್ಲ ಎಷ್ಟಂತ ಹೇಳಂದು ಹೌದಿಲ್ಲ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ಏನು ಸಾರ್ ಇದು ರಾತ್ರಿ ಭಾಳ ಲೇಟ್ ಆಯ್ತಲ್ರಿ 10 ಗಂಟೆ 20 ನಿಮಿಷ ಆಯ್ತು ಈಗ ಹೌದಲ್ಲ 10:20 ಆಯ್ತು ಏನ್ರಿ ಇದು ನಾವು ಮಕ್ಕಂಬ ಟೈಮಿಗೆ ನೀವು ಜಲ್ದಿ ಬರ್ಬೇಕಲ್ಲ ನೀವು ಒಂದು ಪಡಿಬೇಕಂದ್ರೆ ಒಂದು ಕಳ್ಕಲೇಬೇಕು ಅದು ಗೊತ್ತಿರ್ಬೇಕು ಎಲ್ಲ ಬೇಕು ನನಗೆ ಚಿಕನು ಬೇಕು ಮಟನು ಬೇಕು ಫಿಶು ಬೇಕು ನಿದ್ದೆ ಬೇಕು ನೌಕರಿ ಬೇಕಂದ್ರೆ ಹೆಂಗೆ ಸಿಗ್ತದೆ ಹೌದು ನಮಗೇನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರೆಗಿನ ಒಂದು ಪಡಿಬೇಕು ಈಗ ನಾವು ಆ ವಿದ್ಯೆ ಪಡಿಬೇಕಂದ್ರೆಗಿನ ನಿದ್ದೆ ಕಳ್ಕೋಬೇಕಂತ ನಮಗೆ ನಿದ್ದೆನೂ ಬೇಕು ವಿದ್ಯೆನೂ ಬೇಕಂದ್ರೆ ಆಗೋದಿಲ್ಲ ಕೆಲಸ ಅದು ನಮ್ಗೆ ವಿದ್ಯೆ ಬೇಕಾ ನಿದ್ದೆ ನಿದ್ದೆ ಪಡಿ ನಿಮ್ಗೆ ಯಾವಾಗ ಮುಂದೆ ಒಂದಿನ ಆರಾಮಿದ್ದಾಗ ಈಗ ಸದ್ಯಕ್ಕೆ ನೀನು ಬೆವರು ಸುರಿಸಿ ಕಷ್ಟಪಟ್ಟು ಕೇಸ್ 1 ರೂಪಾಯಿ ಕೂಡಿಟ್ಟುಗುನ ನಿಮ್ಗೆ ದುಡ್ಡು ಕೊಟ್ಟು ಕಳಿಸ್ತಿರ್ತಾರೆ ಅಂದ್ರೆಗಿನ ಅದರ ಬೆನಿಫಿಟ್ ಪಡ್ಕೋಬೇಕು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ಬೇಕು ಇವತ್ತು ಇಷ್ಟ ಇದ್ದೀನಿ ನೆಕ್ಸ್ಟ್ ಹಿಂಗೆ ಆತೀನಿ ಅದು ನಿಮ್ಗೆ ಗೊತ್ತಿರಲಿ ಜಾಸ್ತಿ ಮಾತಾಡೋದಲ್ಲ ನಮ್ದು ಏನಂದ್ರೆ ಕೆಲಸ ಮಾಡಿ ತೋರಿಸ್ಬೇಕು ಅದು ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ 13ನೇ ಪ್ರಶ್ನೆ ಈ ಕುಟುಂಬ ಶಾಣೆ ಇರೋದಲ್ಲ ಗೊತ್ತಿರಲಿ ಓದ್ತಾ ನಿಮ್ಗೆ ಗೊತ್ತಾಗ್ತದ ನಿಮ್ಮ ಹತ್ರ ಕೆಪಾಸಿಟಿ ಐತೆ ಬಟ್ ಮನಸ್ಸು ಮಾಡ್ಬೇಕು ತಿಳ್ಕೋಬೇಕು ನಿಮ್ಮ ಬುಕ್ಕದಲ್ಲಿ ಯಾವಾಗಲೂ ನಿಮ್ಮ ತಂದೆ ತಾಯಿಗಳ ಫೋಟೋ ಇಟ್ಟಿರ್ಬೇಕು ರೀ ನಿಮ್ಮ DP ಯಾವಾಗಲೂ ನಿಮ್ಮ ತಂದೆ ತಾಯಿ ಇರ್ಬೇಕು ಬೇರೆಯವ್ರದ್ದು ಇರಬಾರ್ದು ನಿಮ್ಮ DP ಮೊದಲು ಕೇಳ್ತಾರೆ ಫಸ್ಟಿಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಬೆಂಗಳೂರಿಗೆ ಬರಕ ಬೆಳಗಾವಿಗೆ ಬರಕ ಇಲ್ಲಾಂದ್ರೆ ಯಾವ್ದಾದ್ರು ಬಿಜಾಪುರಿಗೆ ಹೋಗಕ್ಕೆ ಧಾರವಾಡಿಗೆ ಹೋಗಕ ಯಾರು ರೊಕ್ಕ ಕೊಟ್ಟು ಕಳಿಸಿರ್ತಾರೆ ಹೇಳ್ರಿ ಯಾರು ಕೊಟ್ಟು ಕಳಿಸಿರ್ತಾರ ತಂದೆ ತಾಯಿ ಕೊಟ್ಟು ಕಳಿಸಿರ್ತಾರೆ ಅದಕ್ಕೆ ತಂದೆ ತಾಯಿ DPನೇ ನಮ್ಮ DP ಇರ್ಬೇಕು ಅದು ನಿಮಗೆ ಗೊತ್ತಿರಲಿ ಕಲ್ಕರಿ ಫಸ್ಟಿಗೆ ಇಂಪಾರ್ಟೆಂಟ್ ಸುತ್ತಮುತ್ತ ಬರ್ತಾರ ಹೋಗ್ಬಿಡ್ತಾರ ಬಟ್ ಏನಂದ್ರೆ ತಂದೆ ತಾಯಿ ಪರ್ಮನೆಂಟ್ ಆಗಿರ್ತಾರೆ ನಿಮ್ಗೆ ಏನೋ ಹೆಚ್ಚು ಕಡಿಮೆ ಧಾರವಾಡ ಇದ್ರೆ ಅಂತ ನಿಮ್ಗೆ ಏನೋ ಹೆಚ್ಚು ಕಡಿಮೆ ಜ್ವರ ಬಂದುವಪ್ಪ ಇಲ್ಲ ಏನೋ ಹೆಚ್ಚು ಕಡಿಮೆ ಆಯ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಫಸ್ಟಿಗೆ ಹೊಡೆ ಬರ್ತಾರೆ ಟೈ ಅಂತ ಯಾರು ಹೇಳ್ರಿ ತಂದೆ ತಾಯಿನೇ ಹೊಡೆ ಬರೋದು ಏನು ಯಾರು ಬರ್ತಾರ ಜೊತೆಗಿದ್ದಾರೆ ದೋಸ್ತರು ಅಲ್ಲಿ ಬಂದ ಕೇಸ್ ಏನಾಯ್ತು ಹಂಗೆ ಯಾಕೆ ಮಾಡಿದಿ ಆಯ್ತು ಹೋಗ್ಬಿಡ್ತಾರ ಅವ್ರು ತಂದೆ ತಾಯಿನ ಹಗಲು ರಾತ್ರಿ ಕುಂತು ಅಲ್ಲಿ ಡಾಕ್ಟರ್ ತಾಲಿ ಕಣ್ಣೀರು ಹಾಕೋದು ಯಾರಂತ ಕೊಟ್ರೆಗಿನ ತಂದೆ ತಾಯಿನೇ ಅದಕ್ಕೆ ನಾವು ಸ್ಟಡಿ ಮಾಡ್ಬೇಕು ಕರೆಕ್ಟಾಗಿ ಸ್ಟಡಿ ಮಾಡಿ ಕರೆಕ್ಟಾಗಿ ಓದ್ಬೇಕು ಎಲ್ಲರಿಗೆ ನಿಮ್ಮ ಆ ತಂದೆ ತಾಯಿಗಳೇ ನಿಮ್ಗೆ ದೇವರು ಬೇರೆ ಯಾರು ದೇವರಲ್ಲ ಅದು ಗಮನಿಸ್ರಿ ನಿಮ್ಮ ತಂದೆ ತಾಯಿ ಫಸ್ಟ್ ನಿಮ್ಮ ಗಿಮ್ಮೆಣ್ಣು ಜ್ಯೂಸ್ ಯೂಸ್ ಕುಡೀರಿ ಯಾಕಂದ್ರೆ ಈಗ ಬಿಸಿಲುಗಾಲ ಹೌದಲ್ಲ ನಮ್ಮನೆ ಬಿಸಿಲು ಐತೆ ನೋಡಿದ್ರೆ ಬಹಳ ಕಷ್ಟ ಜೀವನ ಇಂಥ ಬಿಸಿಲುಗಾಲದಾಗೆ ಮನೆಗೆ ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗ್ತಾರ ಕೂಲಿ ಕೆಲಸಕ್ಕೆ ಅಂದ್ರೆಗಿನ ಅವ್ರದ್ದು ಎಷ್ಟು ಕಷ್ಟ ಇರ್ಬೇಕಂತೀನಿ ಈಗ ನಾವು ಬರೀ ಸುಮ್ಮನೆ ಬಿಸಿಲಿಗೆ ನಡ್ಕಂತ ಹೋದ್ರೆ ಸಾಕು ಯಮ್ಮ ನಮ್ಮನೆ ಬಿಸಿಲೈತೆ ಲೋ ಮಾರಾಯ ಅಂತ ಸಂತೀವಿ ಹೊರಗೆ ಹೋಗಿ ಹತ್ತಿ ಬಿಡ್ಸಕ್ ಹೋಗ್ತಾರಲ್ಲ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕಂತ ನಾವು ಹೌದಲ್ಲ ಅಲ್ಲಿ ನೆಲಗಿಲ್ ಕೊಯ್ಯಕ್ಕೆ ಹೋದಾಗ ಅವ್ರಿಗೆ ಪರಿಸ್ಥಿತಿ ಹೆಂಗಿರ್ಬೇಕು ಇಲ್ಲಾಂದ್ರೆ ಯಾವ್ದನ ಏನೇ ಇರೋ ಒಟ್ಟ ಹೊಲದ ಕೆಲಸ ಮಾಡೋದು ಪರಿಸ್ಥಿತಿ ಹೌದಲ್ಲ ಅದೆಲ್ಲ ನೆನೆಸಿಯಬೇಕು ಏನು ದೊಡ್ಡದಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೆ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರಶ್ನೆ ಪರಿಶೀಲನೆ ಮಾಡಿನೇ ಇದಕ್ಕೆ ಉತ್ತರ ಹಿಂಗೈತೆ ಅಂಕೆಸ್ತೆ ಇದನ್ನ ಹೇಳಿದ್ರೆ ಮತ್ತೆ ಅದ್ರ ಮರುದಿನ ಕ್ಲಾಸ್ನಾಗ ಅಪ್ಡೇಟ್ ತರಗತಿ ಮಾಡೋದಾಗಲಿ ಮಾಡಿಸೋದಾಗಲಿ ಬಹಳ ಕಷ್ಟ ಐತಿ ಈ ಕಾಲದಾಗ ಯಾಕಂದ್ರೆ ಈ ನಮ್ಮನೆ ಬಿಸಿಲು ಬೇರೆ ಕರೆಂಟ್ ಇರಂಗಿಲ್ಲ ಆ ಸಮಸ್ಯೆ ಈ ಸಮಸ್ಯೆ ಎಲ್ಲರ ಸಮಸ್ಯೆ ಇರ್ತಾವ ನಮಗ ಸಮಸ್ಯೆಗಳು ತಿಳ್ಕೊಂತ ಕುಂದ್ರೆ ಕೆಲಸ ಆಗೋದಿಲ್ಲ ಓದ್ರಿ ಯಾಕಂದ್ರೆ ಶಾಣೆರಾಗ್ರಿ ಬುದ್ಧಿವಂತರಾಗ್ರಿ ಮನೆಗೆಲ್ಲ ಚಿಕ್ಕ ಮಕ್ಕಳು ಇರ್ತಾರ ಅವ್ರಿಗೆಲ್ಲ ಬಟ್ಟೆ ಬರೆ ಕೊಡಿಸ್ಬೇಕು ಎಜುಕೇಶನ್ ಕೊಡಿಸ್ಬೇಕು ಎಲ್ಲ ಮದುವೆ ಗಿದಿವಿ ಮಾಡ್ಬೇಕು ಎಲ್ಲ ಮುಂದೆ ಕಷ್ಟ ಐತೆ ಹೌದು ಬಹಳ ಕಷ್ಟ ಐತೆ ಆರೋಗ್ಯದ ಸಮಸ್ಯೆ ಮನೆಗೆಲ್ಲ ಕೂಲಿ ಕೆಲಸ ಮಾಡ್ತಿರ್ತಾರೆ ಅರ್ಥ ಮಾಡ್ಕೇರಿ ಸ್ಟಡಿ ಮಾಡ್ರಿ ನಮ್ಮ ಕ್ಲಾಸ್ ನೋಡ್ಬೇಕು ಇಲ್ಲ ಲೈಕ್ ಮಾಡ್ಬೇಕು ಅವೆಲ್ಲ ಶೇರ್ ಮಾಡ್ಬೇಕು ಬೇಡನೇ ಬೇಡ ನಿಮ್ಮ ಪಾಡಿ ನೀವು ಇರ್ರಿ ಸ್ಟಡಿ ಮಾಡ್ರಿ ಓದ್ರಿ ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬ ಟೈಮ್ ಇಲ್ಲ ಏನು ಅಂತ ಕೊಟ್ರೆಗಿನ ನಮಗೆ ಮುಂದೆ ಯಾರು ಊಟ ಹಾಕ್ತಾರೆ ಯಾರು ಕೂಳ ಹಾಕಲ್ಲ ಬೋಳ ಹಾಕಲ್ಲ ಹೌದಲ್ಲ ನಮಗೇನಂದ್ರೆಗಿನ ಸ್ಟಡಿ ಮಾಡ್ಬೇಕು ಯಾವಾಗಲೂ ಸ್ಟಡಿ ಮಾಡ್ರಿ ಇಷ್ಟು ಹೇಳ್ತೀವಿ ತರಗತಿ ಮುಗಿಸ್ತೇನೆ ಅಂತ